500 miles, I had it all planned. Drove all day to ask your dad for your hand. I wrote it all out, I knew what I'd say. My heart, it was racing and my hands started to shake. But I took a deep breath and I said, I promise to love her with all that I have. I'll put nothing above her and won't turn my back. She's my everything, she's all I'll ever need, and she loves me at my worst. Sir, I give you my word. ಮಗನೊಡನೆ ಹಾಕಿಕೊಳ್ಳಿಕ್ಕಿರುವಂತ ವಚನ ಮತ್ತು ಇವರಿಬ್ರು ಸೇರಿ ನಿನ್ನೊಟ್ಟಿಗೆ ಮಾಡಿಕೊಳ್ಳಿಕ್ಕಿರುವಂತ ಒಡಂಬಡಿಕೆ ಬಗ್ಗೆ ಎಚ್ಚರಿಕೆಯಿಂದ ಇರಲಿ. ಆಡುವಂತ ಪ್ರತಿಯೊಂದು ಮಾತು ಗಮನದಿಂದ ಕೂಡಿರಲಿ ಅಂತ ಬೇಡ್ಕೊಳ್ತೇನೆ. ಕೊಡುವಂತ ಮಾತು ಮತ್ತು ಪ್ರತಿಜ್ಞೆಗಳು ದೇವರಿನ ಆತ್ಮನ ಮೂಲಕ ಬರಲಿ ಅಂತ ಬೇಡ್ಕೊಳ್ತೇನೆ. ಸ್ವಾಮಿ, ಈ ಪ್ರಿಯ ಮಕ್ಕಳನ್ನು ಒಂದು ಮಾಡ್ತಾ ಇರುವಂತ ಈ ಪ್ರಿಯ ತಂದೆ ತಾಯಿಗಳನ್ನು ಆಶೀರ್ವದಿಸಿ. ಇಲ್ಲಿಯವರೆಗೆ ಅವರು ಸಾಕಿ ಸಲಹಿದಂತ ಈ ಜೀವಗಳನ್ನ ಈ ಪ್ರತ್ಯೇಕ ಕುಟುಂಬವಾಗಲಿಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿಯವರೆಗೆ ತಂದೆ ತಾಯಿಗಳು ಮಾಡಿದಂತ ತ್ಯಾಗಕ್ಕಾಗಿ, ಬಲಿದಾನಕ್ಕಾಗಿ, ಈ ಮಕ್ಕಳ ಜೀವನಕ್ಕೋಸ್ಕರ ಅವ್ರನ್ನ ಬೆಳೆಸಿ ಈ ಹಂತಕ್ಕೆ ತರುವುದಕ್ಕೋಸ್ಕರ ತಮ್ಮನ್ನೇ ತಾವು ತೆಗೆದು ಸವೆದುಕೊಂಡಂತ ಅವರ ಜೀವಕ್ಕಾಗಿ ನಾನು ನಿನ್ನನ್ನು ವಂದಿಸ್ತೇನಪ್ಪ. ಅವರಿಲ್ಲದಿದ್ರೆ ಈ ಪ್ರಿಯ ಮಕ್ಕಳು ಇಂದು ನಿನ್ನ ಆಲಯಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಆದ್ರಿಂದ ತಂದೆ ತಾಯಿಗಳಿಗೂ ಕೂಡ ಸ್ವಾಮಿ ನಿನ್ನ ನಾಮದಲ್ಲಿ ನಾನು ವಂದಿಸ್ತಾ, ವಿಶೇಷವಾಗಿ ಅವರು ಕೂಡ ಅತ್ಯಂತ ಉತ್ಸಾಹ, ನಂಬಿಕೆಯಿಂದ ಯಾರಾದ್ರೂ ಭಾಗವಹಿಸುವಂತೆ ಸಹಾಯ ಮಾಡ್ತಾರೆ. ಬಾಗಿರುವಂತಹ ಬಂಧು ಮಿತ್ರರು ಮತ್ತು ಬರ್ಲಿಕ್ಕಿರುವಂತಹ ಸ್ನೇಹಿತರು, ಸಭೆ ಎಲ್ಲವೂ ಕೂಡ ನೀನ್ ಮಾಡುವಂತ ಈ ಪವಿತ್ರ ಕಾರ್ಯಕ್ಕೆ ಸಾಕ್ಷಿಯಾಗಿ ನಿನ್ನ ಸಂಕಲ್ಪವನ್ನ ಆಮೇಲೆ ಎಂಬುದಾಗಿ ಹೇಳುತ್ತಾ ಸಹಮತಿಸದೆ ಸಹಾಯ ಮಾಡಿದ್ದು ಬೇಡ್ಕೊಳ್ತಾ ಎಲ್ಲ ಅನುಕೂಲತೆಗಳನ್ನ ಆ ಸ್ಥಳದಲ್ಲಿ ನಮಗೆ ಅನುಗ್ರಹ ಮಾಡು. ನಾವು ಈಗ ಪ್ರಯಾಣ ಮಾಡ್ತೇವೆ, ಪ್ರಯಾಣದಲ್ಲಿ ಕೂಡ ನಮ್ಮ ಸಗಲಿಗೆ ನಾಯಕರನ್ನು ನಡೆಸಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಕೇಳಿ ನಮ್ಮ ತಂದೆ ದೇವರೇ, ಆಮೇನ್. I woke up in an empty space where your memory used to be. The city's awake, but I don't hear a sound without you here with me. I'm searching for a ghost, a shadow of what we used to be, trying to hold on to the love that you and I used to see. But it's hard to let go when I still remember you, someone you loved, someone I'll always love too. I'm trying to move on, but I'm stuck in the past. Someone you loved, and I'll forever love, that will forever last. I try to fill the void with temporary highs and lows, but nothing seems to fill the emptiness that I know. I'm reaching out for a hand to guide me through the night, but it's hard to find my way when you're not by my side. But it's hard to let go when I still remember you, someone you loved, someone I'll always love too. I'm trying to move on, but I'm stuck in the past. Someone you love, and I'll forever love, that will forever last. Maybe someday I'll learn to let you go and find my way to a brand new home. But until then, I'll hold on to the memories of someone you loved and someone I'll always love. You'll see soon, someone you love, someone I'll always love too.
ರತೀನ್ ರಾಯಲ್ ಎಂಬ ಈ ಪುರುಷನನ್ನು, ರೀಟಾ ಕುಮಾರಿ ಎಂಬ ಈ ಸ್ತ್ರೀಯನ್ನು ಮದುವೆಯ ಮೂಲಕ ಕೂಡಿಸುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವೀಗ ನೆರವೇರಿದ್ದೇವೆ. ಮದುವೆಯು ದೇವರಿಂದ ನೇಮಕವಾದ ಒಂದು ಜೀವನ ಕ್ರಮ. ಸರ್ವರು ಅದನ್ನು ಗೌರವಿಸಬೇಕೆಂದು ಸತ್ಯವೇದ ಆಜ್ಞಾಪಿಸುತ್ತದೆ. ನವಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯದ ಕಾನಾ ಊರಿಗೆ ಹೋಗಿದಾಗ ಅದನ್ನು ಆಶೀರ್ವದಿಸಿದನು. ದಾಂಪತ್ಯ ಜೀವನವನ್ನು ಕುರಿತು ಕರ್ತನು ಹೇಳಿರುವುದನ್ನು ಕೇಳಿರಿ. ದೇವರು ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರು. ಹೀಗಿರುವಲ್ಲಿ ಅವರಿನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕುಡಿಸಿದನ್ನು ಮನುಷ್ಯರು ಅಲರಿಸಬಾರದು ಎಂದು ಹೇಳಿದನು. ಹೀಗಿರಲಾಗಿ ಯಾರು ಲಘುಮನಸ್ಸಿನಿಂದಾಗಲಿ ಅವಿವೇಕದಿಂದಾಗಲಿ ಮದುವೆಯಾಗುವುದಕ್ಕೆ ಪಡೆದರೆ ಗಂಭೀರ ಭಾವದಿಂದಲೂ ಪ್ರಾರ್ಥನಾ ಪೂರ್ವಕವಾಗಿಯೂ ವಿವಾಹವು ಸ್ಥಾಪಿತವಾದ ಉದ್ದೇಶವನ್ನು ಮನಃಪೂರ್ವಕವಾಗಿ ಆಲೋಚಿಸಿ ಅದರಲ್ಲಿ ಪ್ರವೇಶಿಸತಕ್ಕದ್ದು. ಮದುವೆಯು ನೇಮಕವಾದ ಕಾರಣಗಳಿವೆ. ದಂಪತಿಗಳ ಸಮೃದ್ಧಿಯಲ್ಲಿಯೂ ಕೊರತೆಯಲ್ಲಿಯೂ ಜೀವದಿಂದಿರಬೇಕು. ಜೊತೆಗಾರರಾಗಿದ್ದುಕೊಂಡು ಪರಸ್ಪರ ಸಹಾಯ ಆರಣೆಗಳನ್ನು ಕೊಡುವವರಾಗಿರಬೇಕು. ದೇವರು ತಾನೇ ನಿರ್ಮಿಸಿ ಕ್ರಿಸ್ತನಲ್ಲಿ ಮೋಸಿದ ಮಾನವ ಸಹಜಗಳಾದ ಪ್ರೇಮ ಭಾವಗಳನ್ನು ಆತನು ಪವಿತ್ರಗೊಳಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂತಾಗಬೇಕು. ಮಕ್ಕಳು ಹುಟ್ಟಿ ಕುಟುಂಬಗಳಲ್ಲಿ ಮಕ್ಕಳನ್ನು ಕರ್ತನಾದ ಯೇಸು ಕ್ರಿಸ್ತರ ಜ್ಞಾನದಲ್ಲಿಯೂ ದೇವರ ಮಹಿಮೆಗಾಗಿ ಬೆಳೆಯುವಂತಾಗಬೇಕು. ಈ ರೀತಿ ವಿವಾಹವು ಮಾನ್ಯತೆ ಪಡೆದು ಮಾನವ ಸಮಾಜವು ಭದ್ರವಾದ ಅಸ್ಥಿವಾರದ ಮೇಲೆ ನಿಲ್ಲುವಂತಾಗಬೇಕು ಎಂಬುದೇ. ಇಲ್ಲದಿದ್ದರೆ ಇಂದಿನಿಂದ ಯಾವಾಗಲೂ ಅದರ ಕುರಿತು ಮಾತನಾಡದೆ ಇರಲಿ. ರತೀನ್ ರಾಯಲ್ ಮತ್ತು ರೀಟಾ ಕುಮಾರಿ, ನೀವು ಮದುವೆಯ ಮೂಲಕ ಕೂಡಲಾಗದು ಎಂಬುದಕ್ಕೆ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಕಾರಣವೇನಾದರೂ ತಿಳಿದಿದ್ದ ಪಕ್ಷಕ್ಕೆ ಅದನ್ನು ನೀವೀಗ ಆಯ್ಕೆ ಮಾಡಬೇಕೆಂದು ದೇವರ ಸನ್ನಿಧಾನದಲ್ಲಿ ನಾನು ನನಗೆ ಆಜ್ಞಾಪಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಅತಿ ಕಲಿಕರಾಳು ಆದ ಬಗ್ಗೆ ನಾವು ಮಾಡತಕ್ಕದ್ದು ಏನಿದ್ದರೂ ನಿನ್ನ ನೆರವಿಲ್ಲದನ್ನು ಯೋಗ್ಯ ರೀತಿಯಲ್ಲಿ ಮಾಡಬಾರದು. ನಿನ್ನ ದಿವ್ಯ ಪಾಲನೆಯಿಂದ ಇವರಿಬ್ಬರನ್ನು ಒಟ್ಟಿಗೆ ಮಾಡಿದ ಪ್ರಕಾರವೇ ಇವರು ನಿನ್ನ ಕೃಪಾ ಸಂಪನ್ನರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಇವರು ನಿನ್ನ ಸನ್ನಿಧಿಯಲ್ಲಿ ಮರುದಿನ ಒಡಂಬಡಿಕೆಯನ್ನು ಮಾಡಿಕೊಂಡು ತಾವು ಈಗ ಕೊಡಲಿರುವ ವಚನಗಳನ್ನು ನಿಜವಾಗಿ ಪಾಲಿಸುವಂತಾಗಲೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ರತೀನ್ ರಾಯಲ್ ಎಂಬ ನೀನು, ರೀಟಾ ಕುಮಾರಿ ಎಂಬ ಈ ಸ್ತ್ರೀಯನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಿ ಈಕೆ ಇವುಗಳನ್ನೇ ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೀಯೋ? ರೀಟಾ ಕುಮಾರಿ ಎಂಬ ನೀನು, ರತೀನ್ ರಾಯಲ್ ಎಂಬ ಈ ಪುರುಷನನ್ನು ನಿನ್ನ ಪತಿಯನ್ನಾಗಿ ಸ್ವೀಕರಿಸಿ ಈತನೊಬ್ಬರನ್ನೇ ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೀಯೋ? ಈ ಸ್ತ್ರೀಯನ್ನು ಈ ಪುರುಷನಿಗೆ ಮದುವೆ ಮಾಡಿಕೊಳ್ಳುವವರು ಯಾರು? ತಂದೆ ತಾಯಿಗಳು ಮೊದಲು ಕೇಳಿಕೊಳ್ತಾರೆ. ಹುಡುಗನ ತಂದೆ ತಾಯಿ ಹಾಗೂ ಹುಡುಗನ ತಂದೆ ತಾಯಿ ಮೊದಲು ಕೇಳಿಕೊಳ್ತಾರೆ. ನಾನು ರೀಟಾ ಕುಮಾರಿ ಎಂಬ ಇದನ್ನು ನನ್ನ ಪತಿಯನ್ನಾಗಿ ಅಂಗೀಕರಿಸುತ್ತೇನೆ.
ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲು ಕೇಡುಗಳಲ್ಲಿಯೂ ಸಿರಿತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವೆನು, ಸಲಹುವೆನು, ಸಂರಕ್ಷಿಸುವೆನು ಎಂದು ಪ್ರಮಾಣಪೂರ್ವಕವಾಗಿ ನಿನಗೆ ವಚನ ಕೊಡುತ್ತೇನೆ. ನಿನ್ನನ್ನು ನನ್ನ ಪತಿಯನ್ನಾಗಿ ಅಂಗೀಕರಿಸುತ್ತೇನೆ. ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲು ಕೇಳುಗಳಲ್ಲಿಯೂ ಸಿರಿತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವೆನು, ಸಲಹುವೆನು, ನಿನಗೆ ಅಧೀನರಾಗಿರುವೆನು ಎಂದು ಪ್ರಮಾಣಪೂರ್ವಕವಾಗಿ ನಿನಗೆ ವಚನ ಕೊಡುತ್ತೇನೆ. ಕರ್ತನೆ, ಈ ಮಂಗಳ ಈ ಹುಡುಗರನ್ನು ಆಶ್ರಯಿಸು, ಇದರ ಕೊಡುವವರು ಧರಿಸುವವರು ನಿರಂತರ ಪರಸ್ಪರ ನಂಬಿಗಸ್ತರಾಗಿದ್ದು ಇವರಿಬ್ಬರು ಜೀವವಿರುವವರೆಗೂ ಪ್ರೀತಿರೋಧನ ಮಾಡುವ ತಲುಪಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರಾರ್ಥಿಸುತ್ತೇವೆ. ಆಮೆನ್. I walk through seasons, search through every space, a silent longing for a missing grace, that in His perfect timing, clear as morning light, He led my heart to You, my love, making all things right. Now we stand together, promise strong and true, every step a path ordained that led my heart to You. ವಿಶ್ವಾಸ, ನಿಶ್ಚಲ ಪ್ರೀತಿ ಇವುಗಳ ಕುರಿತಾಗಿ ಈ ಮಂಗಳ ಸೂತ್ರವನ್ನು ಉಂಗುರವನ್ನು ನಿನಗೆ ಕೊಡುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನ್ನಲ್ಲಿರುವ ಆಸ್ತಿಗೆಲ್ಲ ನಿನ್ನನ್ನು ಸಹಭಾಗಿನಿಯನ್ನಾಗಿ ಮಾಡುತ್ತೇನೆ. ನಿರಂತರ ವಿಶ್ವಾಸ, ನಿಶ್ಚಲ ಪ್ರೀತಿ ಇವುಗಳ ಕುರಿತಾಗಿ ಈ ಉಂಗುರವನ್ನು ನಿನಗೆ ಕೊಡುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನಗಿರುವ ಆಸ್ತಿಗೆಲ್ಲ ನಿನ್ನನ್ನು ಸಹಭಾಗಿಯನ್ನಾಗಿ ಮಾಡುತ್ತೇನೆ.
ರತಿನ್ ಕುಮಾರ್, ರತಿನ್ ರಾಯಲ್ ಎಂಬಾತನು, ರೀಟಾ ಕುಮಾರಿ ಎಂಬಾಕೆಯು ದೇವರ ಸನ್ನಿಧಿಯಲ್ಲಿಯೂ ಈ ಸಭೆಯ ಸಮಕ್ಷಮದಲ್ಲಿಯೂ ಪರಸ್ಪರ ಪ್ರಮಾಣ ಪೂರ್ವಕವಾಗಿ ವಚನ ಕೊಟ್ಟಿದ್ದಾರೆ. ಆದುದರಿಂದ ನಮ್ಮ ದೇಶದ ಶಾಸನಾನುಸಾರವಾಗಿಯೂ ದೇವರ ನಿಬಂಧನೆಗನುಸಾರವಾಗಿಯೂ ಇವರು ಪತಿ ಪತ್ನಿಯಾಗಿದ್ದಾರೆ ಎಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರಯೇಕ ದೇವರ ನಾಮದಲ್ಲಿ ನಾನು ಪ್ರಕಟ ಮಾಡುತ್ತೇನೆ. ಆಮೆನ್. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಪ್ರಾರ್ಥನೆ ಮಾಡೋಣ. ಕಾರುಣ್ಯಮಯನು ಕೃಪಾಪೂರ್ಣವಾಗಿರುವ ದೇವರೇ, ನಮ್ಮ ತಂದೆಯೇ, ಭೂಪರದಲ್ಲಿರುವ ಕುಟುಂಬಕ್ಕೆ ಧನ್ಯವಾಗುತ್ತಾನೆ. ನಿನ್ನ ನಾಮದಲ್ಲಿ ನಾವೀಗ ಶುದ್ಧವಾಗಿ ನವ ದಂಪತಿಗಳ ಮೇಲೆ ನಿನ್ನ ಆಶೀರ್ವದಿಸುವಂತೆ ಮಾಡು. ಇವರು ನಂಬಿಕೆಯನ್ನು ಕೂಡಿ ಮಾಡುತ್ತಾ ನಾವು ಪರಸ್ಪರ ಒಪ್ಪಟ್ಟು ವಚನ ಮಾಡಿಕೊಂಡು ಒಡಂಬಡಿಕೊಂಡು ಕಾಪಾಡಿಕೊಂಡು ಪರಿಪೂರ್ಣ ಪ್ರೀತಿ ಸಮಾಧಾನಗಳಲ್ಲಿ ಸದಾ ಮಾಡುತ್ತಾ ನಿನ್ನ ಬಂಧುಗಳಲ್ಲಿ ಸರಿಯಾಗಿ ಜೋಡಿಸದೆ ಅನುಕೂಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್. ತಂದೆಯಾದ ದೇವರು, ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಸಂರಕ್ಷಿಸಲಿ. ಕರ್ತನ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಈ ಲೋಕದಲ್ಲಿ ಹೊಂದಿಕೊಂಡು ಬಾಳಿ ಪರದಲ್ಲಿ ಜೀವನ ಪಡೆಯುವಂತೆ ಆತ್ಮ ಸಂಬಂಧವಾದ ಕೃಪಾಶದಿಂದ ನಿಮ್ಮನ್ನು ತುಂಬಿಸಲಿ. ಆಮೆನ್. God made you for me, a gift beyond compare, an answer to a prayer suspended in the air. Every smile and every touch, a purpose understood. He knew exactly where our souls forever stood. ಅಂತಃಪುರದಲ್ಲಿಯೂ ಫಲಭರಿತವಾದ ದ್ರಾಕ್ಷಾರಸಗಳು ನೆಸಗಳ ಕೂಟದ ಮನೆಯ ಸುತ್ತಲೂ ಕೂಟುಗಳನ್ನು ಮಾಪಡು ಎಣ್ಣೆಯಾದ ಸಸ್ಯಗಳ ದೇವರು. ಜೀವನವಿರುವ ಕರ್ತನನ್ನು ಆಶೀರ್ವದಿಸಲಿ. ಜೀವನವೆಲ್ಲ ಹೆಸರಿನ ಸೌಭಾಗ್ಯ ಮೂಡುವ ನಾವು ಇಸ್ರಾಯೇಲಿಗೆ ಶುಭವಾಗಲಿ. ಪ್ರತಿ ಮೊದಲನೆಯ ವರ್ಷದ ವಿವಾಹದಲ್ಲಿ ಆಲಯದ ವತಿಯಿಂದ ಪವಿತ್ರ ಬೈಬಲನ್ನು ಕೊಡುವಂಥದ್ದು ಸಂಪ್ರದಾಯವಾಗಿದೆ. ಈ ಸಮಯದಲ್ಲಿ ಮೊಟ್ಟ ಮೊದಲ ಉಡುಗೊರೆ ಸತ್ಯವೇದ. ಸತ್ಯವೇದವನ್ನ ನಿಮ್ಮ ಜೀವಿತದಲ್ಲಿ ಕೇಂದ್ರವಾಗಿರಿಸಿಕೊಂಡು ದಿನಪ್ರತಿ ಓದಿ ಅಭ್ಯಾಸಿಸಿ ಅದರ ಪ್ರಕಾರ ಜೀವಿಸಿ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬೈಬಲ್ ಕೇಂದ್ರವಾಗಿ ಕಾಲಿಗೆ ದೀಪವಾಗಿಯೂ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿ ನಾವು ಸಹಪಾಲಕರ ವತಿಯಿಂದಲೂ ಸಭೆಯಿಂದಲೂ ನಿಮಗೆ ಆಶೀರ್ವಾದವನ್ನು ಕೋರಲು ಯೋಚಿಸುತ್ತೇವೆ. ಇವೆಲ್ಲರ ಎರಡು ಕುಟುಂಬಗಳ ಪರವಾಗಿ ನಾನು ವಂದಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ರತಿನ್ ರಾಯಲ್ ಹಾಗೂ ರೀಟಾ ಕುಮಾರಿ ಇವರು ಕೂಡ ಈ ಮದುವೆಯ ಮಂಗಳ ಕಾರ್ಯದ ಮೂಲಕ ಪತಿ ಪತ್ನಿಯಾಗಿ ಜೀವಿಸುವಂತ ದೇವರ ಆಶೀರ್ವಾದಕ್ಕೆ ತನ್ನನ್ನು ನಾವು ಒಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸಭೆಯಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಸಭಾಪಾಲಕರುಗಳಾಗಿ ನಾವು ಅದನ್ನ ದೃಢೀಕರಿಸಿದ್ದೇವೆ. ಕುಟುಂಬದ ಆಹ್ವಾನವನ್ನ ಸ್ವೀಕರಿಸಿ ಇಂದು ಈ ಮದುವೆಯ ಆರಾಧನೆಯಲ್ಲಿ ನಮ್ಮೊಟ್ಟಿಗೆ ಭಾಗಿಗಳಾಗುವ ಆಯ್ದವರುಗಳನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇಂದು ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯ ಸಭಾಪಾಲಕರಾದಂತ ಜಯಪಾಲ ಐನವರಿದ್ದಾರೆ. ಎರಡು ಕುಟುಂಬಗಳ ಪರವಾಗಿ ನನ್ನವರನ್ನ
ಹೃತ್ಪೂರ್ವಕವಾಗಿ ವಂದಿಸಿ ಸ್ವಾಗತಿಸಲಾಗಿದೆ. ಮಾತ್ರವಲ್ಲದೆ ನಮ್ಮ ಸಭೆಯ ಹಿರಿಯ ಸಭಾಪಾಲಕರು ಹಾಗೂ ತುಮಕೂರು ಕ್ಷೇತ್ರದ ಅಧ್ಯಕ್ಷರಾದ ಮನೋಜ್ ಕುಮಾರ್ ಅವರಿದ್ದಾರೆ. ಅವರನ್ನು ಕೂಡ ಎರಡು ಕುಟುಂಬಗಳ ಪರವಾಗಿ ವಂದಿಸಿ ಸ್ವಾಗತಿಸಲಾಗಿದೆ. ಮತ್ತು CSA ಎಸ್ಟೇಟ್ ಪಾಸ್ಟರೇಟ್ ಮೂಡಿಗೆರೆ ಸಭೆಯಲ್ಲಿ ಪ್ರಸ್ತುತ ಸೇವೆ ಮಾಡುತ್ತಿರುವಂತಹ ಜಾರ್ಜ್ ವಿನೋದ್ ಕುಮಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಎರಡು ಕುಟುಂಬಗಳ ಪರವಾಗಿ ವಂದಿಸಿ ಸ್ವಾಗತಿಸಿದ್ದೇನೆ. ಮತ್ತು ಗೌರಿಬಿದನೂರಿನಲ್ಲಿರುವ CSA ಹಿಟ್ಲಿಂಗ್ ಸ್ಮಾರಕ ದೇವಾಲಯ, CSA ಗರ್ನಿ ದೇವಾಲಯ, CSA ಟೌನ್ ದೇವಾಲಯ ಹಾಗೂ CSA ಬಿಷಪ್ ಪುರುಷೋತ್ತಮ ದೇವಾಲಯ ಮತ್ತು ತಲೆದಾಳು ಈ 5 ಸಭೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಮಿತ್ರ ಸಾಮಿ ಪ್ರತಿಭೆಯಿದ್ದಾರೆ. ಅವರನ್ನು ಕೂಡ ಎರಡು ಕುಟುಂಬಗಳ ಪರವಾಗಿ ವಂದಿಸಿ ಸ್ವಾಗತಿಸಿದ್ದೇನೆ. ನಾವು ಸ್ವಲ್ಪ ಹೊತ್ತಿನ ದೇವರ ವಾಕ್ಯಕ್ಕಾಗಿ ಇದರ ಮಧ್ಯದಲ್ಲಿರುವ ಜಾರ್ಜ್ ವಿನೋದ್ ಕುಮಾರ್ ಅವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಅವರು ಮುಂದೆ ಬಂದು ದೇವರ ವಾಕ್ಯದಲ್ಲಿ ದೇವರ ಸಂದೇಶದಲ್ಲಿ ಮಕ್ಕಳನ್ನ ಆರೈಸಿ ಆಶೀರ್ವದಿಸಿ ನಡೆಸುವಂತೆ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ನಿನ್ನ ಚಿತ್ತವನ್ನ ಈಗಲೂ ನಮ್ಮ ಸಂಗಡ ನೆರವೇರಿಸ್ತಾ ಇದೆ ಎಂಬುದಕ್ಕೆ ನಮ್ಮೆಲ್ಲರನ್ನ ಸಾಕ್ಷಿಗಳನ್ನಾಗಿ ಆಹ್ವಾನಿಸಿ ಅದ್ಭುತ ನಡೆಸುತ್ತಿರುವ ಆತನೇ ನಿನಗೆ ಸ್ತೋತ್ರ ಸಾಗಿಸುತ್ತೇವೆ. ಇವಾಗ ದಾಂಪತ್ಯ ಜೀವನಕ್ಕೆ ನೂತನವಾಗಿದ್ದಂತ ಈ ಒಂದು ಮಕ್ಕಳನ್ನ ನಿನ್ನ ಮಾತುಗಳ ಮೂಲಕ ಮತ್ತಷ್ಟು ಪ್ರೇರೇಪಿಸುವ, ನಿನ್ನ ಸನ್ಮಾರ್ಗದಲ್ಲಿ ಸಾಗುತ್ತಾ ತಾವು ಕೊಟ್ಟಂತ ವಚನ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಪುನರಪಿ ಅವರಿಗೆ ನೆನಪು ಮಾಡುವಂತ ಅವಕಾಶವನ್ನ ಸ್ವಾಮಿ ನಮ್ಮೆಲ್ಲರಿಗೆ ಈ ಮಕ್ಕಳೊಟ್ಟಿಗೆ ನಮ್ಮ ದಾಂಪತ್ಯ ಜೀವನದ ಗುರಿ ಉದ್ದೇಶಗಳನ್ನ ಪುನಃ ನಾವು ಅನ್ವೇಷಿಸುವಂತ ಅವಕಾಶ ಕೊಟ್ಟಿದ್ದೀವಿ. ಈ ಸುಂದರ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತ ಈ ಪ್ರಿಯ ಮಕ್ಕಳಿಗೆ ನಿನ್ನ ಮಾತು ಮಾರ್ಗವಾಗಿರಲಿಕ್ಕಾಗಿ ಬೇಡಿಕೊಳ್ತಾ ನಿಜವಾದಂತ ಮಾರ್ಗದರ್ಶಿ ಆಗಿರುವಂತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಂಡಿದ್ದೇವೆ ಅನ್ನೋದಂತೆ ಆಮೆನ್. ಕರ್ತವ್ಯದಿಂದ ಪ್ರೀತಿಯುಳ್ಳ ದೇವಜನರೇ, ವಿಶೇಷವಾಗಿ ಇಂದು ನಮ್ಮ ಆರಾಧನೆಯಲ್ಲಿ ಕೇಂದ್ರ ಬಿಂದುಗಳು ದೇವನಂತರ ಇರುವಂತ ಪ್ರೀತಿಯ ಮಕ್ಕಳು ರತೀನ್ ಮತ್ತು ಇವಿಬ್ಬರನ್ನ ನಾನು ತಂದೆಯಾದಂತ ದೇವರ ಒಂದು ನಾಮದಲ್ಲಿ ಮತ್ತು ಕ್ರಿಸ್ತೇಸುವಿನ ಒಂದು ನಾಮದಲ್ಲಿ ವಂದಿಸ್ತೇನೆ. ಮದುವೆಯ ಹಾರ್ದಿಕ ಶುಭಾಶಯ. ದೇವರ ಮಗುವಿಗೆ ಆಶೀರ್ವದಿಸಿ ನೀವೇ ಕೊಟ್ಟಿದ್ದೀರಿ ವಚನ, ಜೀವ ಇರುವವರೆಗೆ ಕೂಡ ಜೊತೆಗೆ ಇರ್ತೀವಿ. ಅದನ್ನ ಉಳಿಸಿಕೊಳ್ಳೋದಕ್ಕೆ ದೇವರು ಮಧ್ಯಸ್ಥಕನಾಗಿರುವ ಯೇಸುವಿನ ಸಕಲ ಮತ್ತೊಮ್ಮೆ ಪ್ರೋತ್ಸಾಹದಲ್ಲಿ ನಾಯಕನಾಗಿ ನಿಲ್ಲಿಸಿದ್ದಾನೆ. ಆತನನ್ನ ಅನುಸರಿಸಿ ನಡೆಯಲಿ ಅಂತ ಕೇಳ್ಕೊಳ್ತೇವೆ. ಎರಡನೇದಾಗಿ ಸೇರಿ ಬಂದಿರುವಂತಹ ಪ್ರೀತಿಯ ಅಯ್ಯನವರೆಲ್ಲರಿಗೆ ವಿಶೇಷವಾಗಿ ವಂದನೆ ಸಲ್ಲಿಸ್ತೇನೆ. ಮತ್ತು ನನ್ನ 2 ಸಭೆ ಇದೆ. ಒಂದು CSA ಆರ್ಟ್ಸ್ ದೇವಾಲಯ ಚಿಕ್ಕಮಗಳೂರು ಮತ್ತು ಇನ್ನೊಂದು ಸಭೆ ಅಡಿಷನಲ್ ಚರ್ಚ್. ಅದು 3 ಕಾಂಗ್ರಿಗೇಷನ್ ಇಂದ ಕೂಡಿರುವಂತ ಒಂದು ಪಾಸ್ಟರ್. ಅದರಲ್ಲಿ ಮೂಡಿಗೆ, ಸಕ್ರಾಯಪಟ್ಟಣ ಮತ್ತು ಬಾಗಲಹಳ್ಳಿ 3 ಕಾಂಗ್ರಿಗೇಷನ್ ಇದೆ. 3 ಕಡೆ ಆರಾಧನೆ ಆಗ್ತದೆ. ಆ 3 ಸೇರಿ ಒಂದು ಪಾಸ್ಟರ್. ಆ ಪಾಸ್ಟೇಟಿನ ಒಂದು ಕಾಂಗ್ರಿಗೇಷನ್ ಅಂದ್ರೆ ಮೂಡಿಗೆ, ಆ ಕಾಂಗ್ರಿಗೇಷನ್ ಸದಸ್ಯರಾಗಿರುವಂತ ಶ್ರೀ ದೇವರಾಯರು ಮತ್ತು ಶ್ರೀಮತಿ ವೀಣಮ್ಮ ಅವರ ಪ್ರೀತಿಯ ಮಗ ರತೀನ್. ಈ 2 ಸಭೆಗಳ ಪರವಾಗಿ ನಾನು ನಿಮ್ಮನ್ನ ಆತ್ಮೀಯತೆಯಿಂದ ವಂದಿಸ್ತೇನೆ. ವಿದ್ಯಾ ಅಯ್ಯನವರನ್ನ ಹಾಗೂ ಸೇರಿದಂತ ಎಲ್ಲ ಸಭೆಯವರನ್ನ, ಅತಿಥಿಗಳನ್ನ, ಬಂಧುಗಳನ್ನ ಮತ್ತು ಸ್ಥಳೀಯ ಸಭಾಪಾಲ ಸಮಿತಿಯನ್ನ ನಾಮದಲ್ಲಿ ವಂದಿಸ್ತೇನೆ. 2 ಸಭೆಗಳ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಿಳಿಸ್ತೇನೆ. ದೇವರೊಟ್ಟಿಗೆ ಇದ್ದು ಶಾಂತಿಯನ್ನು ದಯಪಾಲಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅನೇಕ ವೇಳೆ ನಾವು ವಿಶೇಷವಾಗಿ ಸಭಾಪಾಲಕರಾಗಿ, ಬಹುಶಃ ನನ್ನ ಅನುಭವ ಎಲ್ಲ ಸಭಾಪಾಲಕರು ಕೂಡ ಇದೆ ಅಂತ ನೆನೆಸ್ತೇನೆ, ಅತ್ಯಂತ ಕಷ್ಟಕರವಾದಂತ ಸಮಸ್ಯೆಯನ್ನ ಬಿಡಿಸುವುದು ಯಾವುದಂತಂದ್ರೆ ಗಂಡ ಹೆಂಡತಿ ಜಗಳ.
ಸಾರಿ ಯಾರಾದ್ರೂ ಜಗಳ ಮಾಡಿದ್ದಾರೆ, ಗಂಡ ಹೆಂಡತಿಯರು, ಅಥವಾ ಏನಾದರೂ ಸಮಸ್ಯೆ ಬಂದಿದೆ ಅಂತ ಹೇಳಿ ಮನೆಗೆ ಹೋದಾಗ ಇಬ್ಬರನ್ನು ಸಮಾಧಾನ ಮಾಡೋಷ್ಟೊಳಗೆ ಕೆಲವೊಮ್ಮೆ ನಾವು ಆಯಾಸಗೊಂಡಿರುತ್ತೇವೆ. ಅವ್ರ ಮೇಲೆ ಇವ್ರ ಮೇಲೆ ಯಾರು, ಅವ್ರ ಮೇಲೆ ಇವರು ಈ ರೀತಿಯ ದೂರುಗಳನ್ನು ಹೇಳ್ತಾರೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದನ್ನ ನಿರ್ಧಾರ ಮಾಡುತ್ತಿದ್ದ ಇಬ್ಬರೂ ಕೂಡ ಕುಟುಂಬ ಜೀವನದಲ್ಲಿ ನಿಮ್ಮನ್ನ ನೀವು ಸುಧಾರಿಸಲು ಹೋಗಿ ಅಂತ ಹೇಳಿ ಬರ್ತೇವೆ. ಸಭಾಪಾಲಕರು ಎರಡು ಮಾತಾಡಿ ಕಷ್ಟ. ಕೆಲವೊಂದು ಸೀನಿಯರ್ ನನ್ನ ಇನ್ಚಾರ್ಜ್ ಯಾವಾಗ ಹೇಳ್ತಿದ್ರು, ಸಭೆಯಲ್ಲಿ ಯಾವಾಗಲೂ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ತಿದ್ರು, ಅಯ್ಯ ನಿಮಗೆ ಹೊಟ್ಟೆ ಯಾಕೆ ಬರುತ್ತೆ, ಅಯ್ಯನವ್ರಿಗೆ ಹೊಟ್ಟೆ ಯಾವಾಗಲೂ ಅಯ್ಯನವ್ರಿಗೆ ಯಾಕೆ ಬರುತ್ತೆ. ಅವ್ರ ಅಯ್ಯ ಯಾವಾಗ ಹೇಳ್ತಿದ್ರು ತಮಾಷೆಯಲ್ಲಿ, ಭಾಷೆ ಕಮಿಟಿ ನಾನು ಅವರ ಲೇಖರಿದ್ದಾಗ ನೀನ್ ಬಂದು ಹೇಳುವಂತ ದೂರನ್ನು ಕೇಳ್ಕೊಳ್ಬೇಕು. ನನಗೆ ಇನ್ನೊಬ್ಬ ಬಂದು ನಿಮ್ಮ ಮೇಲೆ ಹೇಳುವಂತ ದೂರನ್ನು ಕೇಳಬೇಕು. ಎರಡೂ ದೂರನ್ನು ಕೇಳಬೇಕು, ಆದ್ರೆ ನನ್ನ ಬಾಯಿ ಮಾತ್ರ ಮಾತಾಡಾಗೆ ಎರಡೂ ದೂರ ಕೇಳ್ಕೊಳ್ಬೇಕು. ಆದ್ರೆ ನಾನು ಮಾತಾಡಬೇಕು. ಅದಕ್ಕೆ ಆ ದೂರುಗಳು ಹೊಟ್ಟೆ ಒಳಗೆ ಸೇರ್ಕೊಂಡು ಹೊಟ್ಟೆ ದೊಡ್ಡದಾಗಿದೆ. ನನಗೆ ತಮಾಷೆಗೆ ಈ ಕಡೆ ಗಂಡ ಹೆಂಡತಿಯರ ಸಮಸ್ಯೆಗಳು ಹೀಗೆ ಯಾಕಿದ ಆಗ್ತದೆ, ಯಾಕೆ ಈ ರೀತಿ ಗಂಡ ಹೆಂಡತಿಯರ ಸಮಸ್ಯೆ? ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರು ಜಗಳ ಮಾಡಿಕೊಂಡು ಒಂದು ಸಭೆಯ ಸಮಸ್ಯೆ, ಕುಟುಂಬದ ಸಮಸ್ಯೆ ಅಲ್ಲ, ಸಮುದಾಯದ ಸಮಸ್ಯೆ. ಅಂತವ್ರನ್ನ ದೊಡ್ಡದಾಗಿ ಬಿಟ್ಟರೆ ಈ ಸಮುದಾಯ ಅನೇಕ ವೇಳೆ ಬೇರೆ ಬೇರೆ ಸಮಸ್ಯೆಗಳು ಸಿಕ್ಕಾಕೊಳ್ತವೆ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಯಾಕೆ ಜಗಳ ಆಗ್ತದೆ? ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಮೊನ್ನೆ ನಮ್ಮ ಮಿನಿಸ್ಟ್ರಿ ಕಮಿಟಿಯಲ್ಲಿ ವಿಶ್ವಕ್ಕೆ ಮಾತು ಹೇಳ್ತಾರೆ, ಆಗ್ತಾ ಇರುವಂತ ಮದುವೆಗಳಲ್ಲಿ, ಕ್ರೈಸ್ತ ಮದುವೆಗಳಲ್ಲಿ 20ಕ್ಕಿಂತ ಹೆಚ್ಚು ಡಿವೋರ್ಸ್ ಆಗ್ತಾ ಇದೆ. ಅದು ಒಂದು ವರ್ಷದೊಳಗೆ ತುಂಬಾ ಆಘಾತಕಾರಿ, ಅತ್ಯಂತ ದುರಂತಮಯವಾದಂತಹ ಸಂಗತಿ. ಎರಡೂ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹೆಚ್ಚು ಡಿವೋರ್ಸ್ ಆಗ್ತಾ ಇದೆ. ಮಂಗಳೂರು ಶಾಂತಿ ದೇವಾಲಯದಲ್ಲಿ ಅಯ್ಯ ಅವರು ಪಟ್ಟಿಗೆ ಹೇಳ್ತಿದ್ರು, ನನ್ನ ಸಭೆಯಲ್ಲಿ ಇದು ಸಮಸ್ಯೆ ಆಗ್ತಾ ಇದೆ, ಏನಾದ್ರು ಒಂದು ಕೌನ್ಸಿಲಿಂಗ್ ಮಾಡಬೇಕು. ಯಾಕೆ ಈ ರೀತಿ ಸಮಸ್ಯೆಗಳು ಆಗ್ತವೆ ಅಂತಂದ್ರೆ, ನಾವು ಈ ಮದುವೆ ಆರಾಧನೆಯಲ್ಲಿ ಎರಡೂ ಕಡೆಯವರು ತುಂಬಾ ಖರ್ಚು ಮಾಡ್ತೇವೆ, ಬಹಳ ವೈಭವದಿಂದ ಮದುವೆಗಳನ್ನು ಮಾಡ್ತೇವೆ, ಸಮಾರಂಭಗಳನ್ನು ಮಾಡ್ತೇವೆ. ಆದ್ರೆ ಮದುವೆ ಆಗುವಂತ ಮಕ್ಕಳಿಗೆ ಮದುವೆ ಅಂದ್ರೆ ಏನು ಎನ್ನುವಂತ ತಿಳಿಸುವಂತ ಒಂದು ಸೀರಿಯಸ್ ಎಫರ್ಟ್ ಅಂತ ಹೇಳ್ತಾರೆ, ಒಂದು ಅತ್ಯಂತ ಗಂಭೀರವಾದಂತಹ ಪ್ರಯತ್ನವನ್ನ ಯಾರು ಮಾಡ್ತಾರೆ. ಬಹುಶಃ ಸಭಾಪಾಲಕರ ನನ್ನನ್ನು ಕೂಡ ಸೇರಿಸ್ಕೊಂಡು ನಾನು ಹೇಳ್ತೇನೆ, ಮದುವೆ ಅಂದ್ರೆ ಏನು, ಯಾವುದಕ್ಕೋಸ್ಕರ ನೀವು ಒಳಗಾಗ್ತಾ ಇದ್ದೀರಿ, ಇದರ ಉದ್ದೇಶ ಏನು, ಗುರಿ ಏನು, ಇವುಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಲ್ವಾ. ಫಿಸಿಕಲ್ ಅರೇಂಜ್ಮೆಂಟ್ ಬಗ್ಗೆ, ಯಾವ ಸಮುದಾಯ ಹೋಗಬೇಕು, ಯಾವ ಸಾರಿಬೇಕು, ಎಷ್ಟು ಚಿನ್ನ ಹಾಕಬೇಕು, ಇವುಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಇದರ ಮಧ್ಯದಲ್ಲಿ ಕೆಲವೊಂದು ಕೌನ್ಸಿಲಿಂಗ್ ಅಂತ ಬರೋದಿಲ್ಲ, ಯಾವ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ವಿ, ಬೇಜಾರು ಮಾಡ್ಬಿಡಿ ಆಗ್ಬಿಡಿ. ಅದ್ರಲ್ಲಿ ನಮ್ಮ ಸದರ್ದಾಯಸ್ಲಿ ಕೌನ್ಸಿಲಿಂಗ್ ಇಲ್ಲ, ಇದೆ ಕಾಣ್ತದೆ, ಸದರ್ದಾಯಸ್ಲಿ ಇಲ್ಲ ನಮಗೆ. ಅದನ್ನ ನಾವು ಮತ್ತೆ ಆಚರಣೆಗೆ ತರಬೇಕು, ಹೇಳಬೇಕಾದ್ರೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ರತಿ ಮತ್ತು ರೀಟಾ ನೀವು ಮದುವೆ ಆಗ್ತಾ ಇದ್ದೀರ, ಆದ್ರೆ ಮದುವೆ ಅಂದ್ರೆ ಏನು, ಅದರ ಗುರಿ ಏನು, ಉದ್ದೇಶ ಏನು? ಬಹುಶಃ ನಿಮಗೆ ಕಳೆದ 2-3 ದಿನಗಳ ಕೌನ್ಸಿಲಿಂಗ್ ಮಾಡಿದ ತಿಳಿಸ್ತೇವೆ, ಒಳ್ಳೆಯ ಪ್ರಯತ್ನ ಹೇಳಿದಂಥದನ್ನ ನೆನಪಿಟ್ಕೊಂಡು ನಾವು ಅದಕ್ಕೆ ಪೂರಕವಾಗಿ ಒಂದೆರಡು ಮಾತುಗಳನ್ನ ಹೇಳಿ ಇಷ್ಟಪಡ್ತೇವೆ. ಅದನ್ನ ದಯವಿಟ್ಟು ನಿಮ್ಮ ಬಂದೆ ನಾವು ತೆಗೆದದ್ದು ಈಗ ನೀವು ಆರಾಧನೆ ಕ್ರಮ ಏನು ಓದಿದ್ದೀರಿ ಅದರಲ್ಲಿರುವಂತಹ ಸಾರಾಂಶವೇ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಮ್ಮದೊಂದು ಮನವಿ ಏನಂತಂದ್ರೆ, ಸಾಧ್ಯ ಆದರೆ ತಿಂಗಳಿಗೆ ಒಂದ್ಸರಿ ಮದುವೆ ಆರಾಧನೆ ಕ್ರಮ, ನಿಮ್ಮ ಮನೆಗಳ ಆರಾಧನೆ ಕ್ರಮ ಸುಮ್ಮನೆ ಕುತೂಹಲ ಏನು ಅದನ್ನ ಪ್ರಾರ್ಥನಾ ಪೂರ್ವಕವಾಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಅದು ಮಾಡ್ತಿರೋದು ಗೊತ್ತಿದೆ. ಕುತೂಹಲ ನಾವು ಏನ್ ವಚನ ಕೊಡ್ತೀವಿ, ನಾವ್ ಏನ್ ಮಾತಾಡ್ತೀವಿ, ಅದೇ ಯಾಕಂದ್ರೆ ನೀವೇನ್ ವಚನ ಕೊಟ್ಟಿದ್ದೀರಿ, ಬಹುಶಃ ನಿಮ್ಮ ಮನಸ್ಸಲ್ಲಿ ಒಂದು ಗರಿಬಿಡಿ ಗೊಂದಲ ಇರ್ತದೆ, ಅಷ್ಟೊಂದು ಆಪ್ತತೆ ಅದನ್ನ ಕೊಡ್ಲಿಕ್ಕೆ ಆಗ್ತಿರೋದಿಲ್ಲ ಕೆಲವರು ಅಲ್ವಾ. ನನ್ನ ಹತ್ತಿರ ತಾಳಿ ಕಟ್ಟಬೇಕಾದ್ರೆ ಕೈ ನೋಡ್ತೀನಿ, ಎಲ್ಲರೂ ನೋಡ್ತೀನಿ, ನೋಡ್ಬೇಕು ಎಷ್ಟೆಲ್ಲ ಮಾತಾಡ್ಬೋದು, ಅದು ತಾಳಿ ಕಟ್ಟಬೇಕಾದ್ರೆ ಒಂದು ನಡಕ್ತಾ ಇರ್ತದೆ ಗೊತ್ತು ನನಗೆ. ಕೆಲವೊಮ್ಮೆ ಹೆಣ್ಮಕ್ಳು ಧೈರ್ಯದಿಂದ ಉಂಗ್ರ ಹಾಕ್ತಾರೆ, ಹುಡುಗರೇ ಕಷ್ಟ ಆಗ್ತದೆ ತಾಳಿ ಕಟ್ಟೋದು, ನಡಕ್ತಾ ಇರ್ತದೆ, ಅವರೇ ಕೈ ಕೂಡ ಸ್ವಲ್ಪ ಶೇಕ್ ಆಗ್ತಾ ಇರ್ತದೆ. ತಾಳಿ ಕಟ್ಟಬೇಕಾದ್ರೆ ಸುಲಭ ಅಲ್ಲ ಮದುವೆ, ಕಷ್ಟ, ಅತ್ಯಂತ ಕ್ಲಿಷ್ಟಕರ ಸಂಬಂಧ ಮದುವೆ ಮನುಷ್ಯರು.
ಅದರದ್ದೇ ಸಂದರ್ಭದ ಅತ್ಯಂತ ಶ್ರೇಷ್ಠ ಸಂಬಂಧ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಹೊಂದಬಹುದಾದಂತಹ ಸಂಬಂಧ ಯಾವುದಾದ್ರೂ ಒಂದಿದ್ರೆ ಅದು ದಾಂಪತ್ಯ. ಅದೇ ಸಂದರ್ಭದಲ್ಲಿ ಅದು ಅತ್ಯಂತ ಕ್ಲಿಷ್ಟಕರ ಕಷ್ಟಕರ ನಡೆಸ್ತೀವಿ. ಯಾಕೆ ನಾವು ಸಮಾನವಾಗಿ ದಾಂಪತ್ಯ ಜೀವನದಲ್ಲಿ, ಅದರಲ್ಲೂ ಕ್ರೈಸ್ತ ದಾಂಪತ್ಯ ಜೀವನಗಳು ಇಷ್ಟು ಬೇಗ ಮುರಿದು ಬೀಳ್ತಾರೆ, ಭಯಪಡಿಸಿ ಕೇಳ್ತಾರೆ ಅಂತ? ಅದರ ಹಿಂದೆ ಅದರ ಬಗ್ಗೆ ಇರಬೇಕಾದಂತ ಗಂಭೀರತೆ, ಅದರ ಬಗ್ಗೆ ಇರಬೇಕಾದಂತ ನಿರೀಕ್ಷೆ, ಅದು ಏನು ಎಂಬುದಾಗಿ ಅದರ ಸೇರಿಯಟ್ ಫೀಚರ್ಸ್ ಅಂತ ನಾವು ಹೇಳ್ತೇವೆ, ಅದರ ಅಡತಗಳು, ಕಂಟೆಂಟ್, ಅದನ್ನು ನಾವು ಸರಿಯಾಗಿ ತೆಗೆದುಕೊಳ್ತೀವಿ. ಆದ್ದರಿಂದಲೇ ಮದುವೆಯನ್ನು ಅತ್ಯಂತ ಲಘುವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ. ಖಂಡಿತ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಬರೀ ಗಂಡ ಹೆಂಡತಿ ತಂದೆ ತಾಯಿಗಳು ಮಾತ್ರ ನಾವೆಲ್ಲರೂ ಸಾಕ್ಷಿಗಳು. ಪ್ರತಿಯೊಂದು ಕುಟುಂಬ ಸಮಸ್ಯೆಗಳಿದ್ದಾಗ ಅದನ್ನು ಪರಿಹರಿಸುವ ಜವಾಬ್ದಾರಿ ನಾವೆಲ್ಲರೂ. ನಾವಿಂದ ಆಮೇಲೆ ಹೇಳಿರ್ತೇವೆ, ಸಾಕ್ಷಿಗಳು ಮೂರು ಸಾಕ್ಷಿಗಳು ಕಾದಿದ್ದಾರೆ. ಬರೀ ಬಂದು ಆಶೀರ್ವದಿಸಿ ಊಟ ಮಾಡಿ ಹೋಗ್ಲಿಕ್ಕಲ್ಲ, ಸಮಸ್ಯೆ ಆದಾಗ ನಾವು ಕರೆ ಹಾಕ್ತೇವೆ. ಕೆಟ್ಟದ್ದ ಕಾರ್ಯ ಸರಿ ಮಾಡಿ. ಇದರ ಸರಿಯಾಗಿ ಕೂಡ ನಾವು ಮಾಡ್ತಾ ಇದ್ದ ಅನೇಕ ಸಭಾಪಾಲಕರಾಗಿ ಕೂಡ ನಾವು ಕೆಲವು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಏನ್ ಮಾಡುದು ಅನ್ನೋಂತ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರಿಸ್ತಾರೆ. ಗಂಡ ಹೆಂಡತಿಯರು ಕೂಡ ಕೆಲವೊಮ್ಮೆ ಲೌಕಿಕ ಭೌತಿಕ ಆಶೀರ್ವದಿಸುವ ಆದ ನಂತರ ಅತ್ಯಂತ ಪಾರಲೌಕಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶವನ್ನ ನಾವು ಮಾಡ್ತೇವೆ. ಅವುಗಳ ಬಗ್ಗೆ ಗಂಭೀರತೆ ಇದ್ರೆ ಮದುವೆಯನ್ನು ಕೊನೆಯಬೇಕು. ಅದರಲ್ಲೂ ಕ್ರೈಸ್ತ ಮದುವೆ ಅತ್ಯಂತ ಗಂಭೀರವಾದದ್ದು, ತುಂಬಾ ಗಂಭೀರವಾದ. ನಾನು ಹೇಳೋದು 2-3 ವಚನಗಳ ಬಗ್ಗೆ ಮನೆಗೆ ಹೋದಾಗ, ಇವತ್ತು ಬಹುಶಃ ವಾರ ಬಿಸಿ ಇರ್ತೀರಿ, ಗೊತ್ತಿದೆ, ಬಿಸಿ ಇರ್ಬೇಕು. ನಿಮ್ಮನ್ನ ನೀವು ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ವಾರ ಮೇಲೆ ಸ್ವಲ್ಪ ಸಮಯ ಕೊಟ್ಟಾಗ ನೀವು ಆದಿಕಾಂಡ 2ನೇ ಅಧ್ಯಾಯ 18ರಿಂದ 25 ವರ್ಷ ಇನ್ನೊಂದ್ಸರಿ ಹೇಳ್ತೀನಿ. ಆದಿಕಾಂಡ 2ನೇ ಅಧ್ಯಾಯ 18ರಿಂದ 25 ವರ್ಷವನ್ನ ದಯವಿಟ್ಟು ಸ್ವಲ್ಪ ಮನಪೂರ್ವಕವಾಗಿ ಓದಿ. ನನಗೆ ಓದ್ಬೇಕಾಗಿತ್ತು, ಸಮಯ ಹೆಚ್ಚಿಗೆ ಆಗಿರೋದ್ರಿಂದ ನಾನು ಓದಲಿಕ್ಕೆ ಹೋಗಿಲ್ಲ. ಪುಟ್ಟದಾಗಿ ಅಲ್ಲಿ ಏನಿದೆ, ಮದುವೆ ಅಂದ್ರೆ ಮದುವೆ ಉದ್ದೇಶ ಏನು, ಗುರಿ ಏನು, ನಿರೀಕ್ಷೆ ಏನು, ಇವುಗಳ ಬಗ್ಗೆ ದೇವರು ಮಾತಾಡ್ತಾರೆ. ನಾನಲ್ಲ, ನಾವಲ್ಲ, ದೇವರು ಮಾತಾಡ್ತಾರೆ. ಆದ್ರಿಂದ ಇದು ಗಂಭೀರವಾದ ವಿಷಯ. ಸಣ್ಣ 2-3 ಅಂಶಗಳನ್ನು ಹೇಳ್ಬಿಟ್ಟು ನೆನಪಿಟ್ಕೊಂಡ್ರೆ ಸಾಕು. ಮತ್ತೆ ನಾನು ಹೇಳಿದಾಗ ನೀವು ಆರಾಧನೆ ಓದಿ, ಮದುವೆ ಭಾಗ ಓದಿ, ಬೇಕಾದಷ್ಟು ಕೆಲಸ. ಹೆಚ್ಚಿನವ್ರು ನಾವು ಈಗಲೂ ಕೇಳಿದ್ರೆ, ಮದುವೆಯಾದ ದಿನದಂತೂ ನಾವು ಮದುವೆಯ ಆರಾಧನಾ ಕ್ರಮ ಓದ್ದವರು, ಅಥವಾ ಬೇರೆ ಯಾರೋ ಮದುವೆ ಬಂದಾಗ ಕುತ್ಕೊಂಡಿದೆ ಆರಾಧನಾ ಕ್ರಮ ಓದ್ತೀವಿ. ಎಷ್ಟು ಜನ ನಾವು ಓದಿದ್ದೇವೆ ಮದುವೆ ಆದ ನಂತರ ಆರಾಧನಾ ಕ್ರಮ ಕುಳಿತು ಕರಡಿ ಮುಂದೆ ನಿಂತು ಮತ್ತೊಂದ್ಸರಿ ಓದೋ ಪ್ರಯತ್ನ ಮಾಡಬೇಕು. ಆರಾಧನೆ ನಾನು ಚರ್ಚೆ ನಿಂತಿದ್ದೆ, ನನ್ನ ಹೆಂಡತಿ ಒಂದ್ಸರಿ ಓದಿ, ಮತ್ತೆ ಮತ್ತೆ ನೀವು ಖಂಡಿತ ಸ್ಫೂರ್ತಿಯೊಳಗಾಗ. ಇದು ನಿಮ್ಮ ಬಗ್ಗೆ ನನಗಿರುವಂತ ಅಪೇಕ್ಷೆ ಮತ್ತು ಆಶಯ. ದಯವಿಟ್ಟು ಅದನ್ನು ಪೂರೈಸ್ತೀವಿ ಎಂದಾಗಿ ನಾನು ನಂಬ್ತೇನೆ. ವಿಶೇಷವಾಗಿ ರೀಟಾಗೆ ನಮ್ಮ ಚರ್ಚೆಗೆ ಸ್ವಾಗತ. ಇನ್ನು ರೀಟಾ ನಮ್ಮ ಮಗಳಾಗ್ತಾರೆ, ನಮ್ಮ ಸಭೆಯ ಮಗಳಾಗ್ತಾರೆ. ಆದ್ದರಿಂದ ನಾನು ಸ್ವಾಗತಿಸ್ತೇನೆ. ಏನಿದೆ ವಾಕ್ಯಭಾಗ? ಮದುವೆ ಅಂದ್ರೆ ನಾನು ಮೊದಲೇ ಹೇಳಿದೆ, ನಾವು ಏನು ಅಂತ ತಿಳ್ಕೊಂಡ್ರೆ ಅದಕ್ಕೆ ಒಳಗಾದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಅದರ ಬಗ್ಗೆ ತಿಳ್ಕೊಂಡಿರುವಾಗ ನಾವು ಸುರೋದಿಲ್ಲ ಅಲ್ವಾ? ನಿಮಗೆ ರಸ್ತೆ ಗೊತ್ತಿದೆ ಈಗ ಅಂತಂದ್ರೆ, ಅಲ್ವಾ, ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಗೊತ್ತಿದೆ ಅಂತಂದ್ರೆ ಸುಲಭವಾಗಿ ಹೋಗ್ತೀರ. ಅದೇ ನಾನು ಹೊಸಬ ಬಂದಾಗ ನಿಮ್ಗೆ ಗೊತ್ತಿದೆ ಅಂದ್ರೆ ನಮ್ಗೆ ಕಷ್ಟ ಆಗ್ತದೆ, ಬೇಕು ಅಲ್ವಾ? ನಾನು ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಮನುಷ್ಯ ಒಟ್ಟಿಗಿನಾಗಿರುವುದು ಒಳ್ಳೆಯದು, ಅವರಿಗೆ ಸರಿ ಬೀಳುವ ಸಹಕಾರಿಯನ್ನ ನಾನು ಮಾಡ್ತೇನೆ. ಫಸ್ಟ್ ಥಿಂಗ್ ಇಸ್, marriage is not human concept, it's God's concept. ನೇಪಳೆ ಮದುವೆ ನಾವು ಆಗುವಾಗ ಏನ್ ತಿಳಿತೇವೆ? ನಾನು ವಯಸ್ಸಿಗೆ ಬಂದಿದ್ದೇನೆ, ತಂದೆ ತಾಯಿ ಏನ್ ಮಾಡ್ತಾರೆ, ನನ್ನ ಮಗ ವಯಸ್ಸಿಗೆ ಬಂದ, ನನ್ನ ಮಗಳು ವಯಸ್ಸಿಗೆ ಬಂದ, ಮದುವೆ ಮಾಡ್ಬೇಕು. ಸಮಾಜದ ಕಟ್ಟುಪಾಡು ಸಂಪ್ರದಾಯ. ಅರೆ ಮದುವೆ ನಮ್ಮ ನಿರ್ಮಾಣ ಅಲ್ಲ ಹಾಗೆ ಮಾಡ್ಲಿಕ್ಕೆ. ಬೈಬಲ್ ಹೇಳ್ತದೆ, ಇದು ದೇವರ ಕಲ್ಪನೆ, ಇದು ದೇವರ ಸಂಕಲ್ಪ, ಗಾಡ್ಸ್ ಕಾನ್ಸೆಪ್ಟ್. ನಾವು ಯಾವಾಗ ಮನುಷ್ಯನ ಅಗತ್ಯತೆಗಳಿಗೋಸ್ಕರ ಮದುವೆ ಆಗ್ತೇವ, ನಾವು ಸೋತ. ದೇವರಿಗೆ ಹೇಳ್ತಾನೆ, ಅವನು ಒಟ್ಟಿಗೆನಾಗಿರುತ್ತಲ್ಲ ಅಥವಾ ಆಕೆ ಒಟ್ಟಿಗಳಾಗಿರೋದು ಒಳ್ಳೆಯದಲ್ಲ. ನಾನು
ಕಾನ್ಸೆಪ್ಟ್ ಆಫ್ ಗಾಡ್. ನೆನಪಿಟ್ಕೊಳ್ಳಿ, ನೀವು ತಾಯಿಯ ಗರ್ಭದಲ್ಲಿ ಉಂಟಾಗಿ ಈ ಲೋಕಕ್ಕೆ ಬರಬೇಕಾಗಿರುವಂತದ್ದು ದೇವರ ಸಂಕಲ್ಪ. ಅವನಿಂದ ಇಲ್ಲಿ ಬರಲಿಲ್ಲ. ಈಗ ಮತ್ತೊಮ್ಮೆ ಅದನ್ನು ನೆನಪು ಮಾಡ್ತಾ ಇದ್ದಾನೆ. ಇದು ನಾನು ಮಾಡ್ತಾ ಇರುವಂತ ಸಂಬಂಧ. ನಿಮ್ಮ ಸೃಷ್ಟಿ, ನಿಮ್ಮ ಹುಟ್ಟು ಎಷ್ಟು ಸತ್ಯವೋ ನಿಮ್ಮ ಮದುವೆ ಕೂಡ ದೇವರ ಬಿಟ್ಟು ಮಾಡಿದ್ದಾನೆ ಎನ್ನುವಂತ ಸತ್ಯವನ್ನ ನೀವು ಸ್ವೀಕರಿಸಬೇಕು. ಸೊ ಕಾನ್ಸೆಪ್ಟ್ ಆಫ್ ಗಾಡ್, ಡೋಂಟ್ ಥಿಂಕ್ ದಟ್ ಯು ಮೇಕ್ ಮ್ಯಾರೇಜ್. ನೀವು ಮದುವೆ ಆಗಿದ್ದೀರಿ ಅಂತ ದೇವರು ನಿಮ್ಮನ್ನು ಒಂದು ಮಾಡಿದ್ದಾನೆ ಎನ್ನುವಂಥದ್ದನ್ನ ಸ್ವೀಕಾರ ಮಾಡಿ. ಆಗ ನೀವು ಗಂಭೀರ ನಾವು ಸೇರಿರುವಂಥದ್ದು ನಮ್ಮ ಇಷ್ಟಕ್ಕಲ್ಲ, ದೇವರ ಇಷ್ಟ ಅಲ್ವಾ? ನಾವು ಯಾಕೆ ನಮ್ಮ ಮದುವೆಗಳು ಇತ್ತೀಚೆಗೆ ಬೀಳ್ತಾ ಇದೆ ಅಂತಂದ್ರೆ ಸಣ್ಣ ಸಣ್ಣ ಸಂಗತಿಗಳಿಗೆ ಇವತ್ತು ನಮ್ಮ ಮದುವೆಗಳು ಬದುಕು ಬೀಳ್ತಾರೆ. ಕೆಲವೊಮ್ಮೆ ಸಮಾನತೆ ಹೆಸರಿನಲ್ಲಿ, ಕೆಲವೊಮ್ಮೆ ಕರ್ತವ್ಯದ ಹೆಸರಿನಲ್ಲಿ, ಕೆಲವೊಮ್ಮೆ ಸ್ಥಳದ ಹೆಸರಿನಲ್ಲಿ, ಕೆಲವೊಮ್ಮೆ ಕುಟುಂಬದ ಹೆಸರಿನಲ್ಲಿ ಬೀಳ್ತಾ ಇದೆ. ಎಷ್ಟೋ ವೇಳೆ ನಾವು ಮದುವೆ ಆದಂತ ದಂಪತಿಗಳನ್ನ ಅವರ ಸಮಸ್ಯೆಗಳನ್ನ ಸರಿಪಡಿಸಿ ಹೋದಾಗ ಕೇಳುವಾಗ ಅತ್ಯಂತ ನಾಚಿಕೆ ಅನಿಸ್ತದೆ ನನಗೆ. ಯಾಕೆ ದಂಪತಿಗಳು ಇಷ್ಟು ಸಣ್ಣ ವಿಷಯಕ್ಕೆ ಜೊತೆ ಆಗ್ತಾ ಇದ್ದಾರೆ? ಅವನು ನನ್ನ ತಾಯಿ ಬೈದ, ಅವನು ನನ್ನ ತಂದೆ ಬೈದ, ಅಥವಾ ನಮ್ಮ ಮನೆ ಕಡೆ ಬೈದ, ನನಗೆ ಸದ್ಯ ಕೊಡ್ತಾ ಇಲ್ಲ. ಇಂಥವುಗಳು ಅನೇಕ ಕಡೆ ಕುರಿತು ಮಾತಾಡಿದಾಗ ಬಗೆಹರಿಬಿಡ್ತೇವೆ. ಅಯ್ಯ ಬಂದು ಹೇಳಬೇಕು ಅಂತ ಏನಿಲ್ಲ ಅಂತ ನೀವೇ ಮಾತಾಡಬೇಕು. ಬುದ್ಧಿವಂತ ನೀವು ಮಾತಾಡಬೇಕು. ನೀವಿಬ್ಬರು ಒಂದು ಸಣ್ಣ ಪುಟ್ಟ ಪ್ರಪಂಚವನ್ನು ದೇವರು ನಿರೀಕ್ಷೆ ಮಾಡ್ತಾರೆ. ನೀವಿಬ್ರು ಚೆನ್ನಾಗಿರ್ತೀರಾ, ನಿಮ್ಮ ಕುಟುಂಬಗಳು ಚೆನ್ನಾಗಿರ್ತಾರೆ, ನಮ್ಮ ಕುಟುಂಬಗಳು ಚೆನ್ನಾಗಿರ್ತಾರೆ, ನಮ್ಮ ಸಭೆ ಚೆನ್ನಾಗಿರ್ತಾರೆ, ನಮ್ಮ ಸಭೆ ಚೆನ್ನಾಗಿರ್ತಾರೆ, ನಮ್ಮ ಸಮುದಾಯ ಚೆನ್ನಾಗಿರ್ತಾರೆ. ಅತ್ಯಂತ ಚಿಕ್ಕ ಈಗ ಇಬ್ರು ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಭಾಷೆ. ಈಗ ಬಹುಶಃ ಈಗ ಬಯಲು ಸೀಮೆಯಲ್ಲಿ ಬೆಳೆದಂತ ಹೆಣ್ಮಗಳು ಈಗ ಬಹುಶಃ ನಿಮ್ಗಿದ್ರೆ ಗೊತ್ತಾಗಲ್ಲ. ಆದ್ರೆ ನೀವು ಸ್ವಲ್ಪ ಮೂಡಿಗೆರೆ ಬಂದಾಗ ಅದರ ಚಳಿ, ಅದರ ವಾತಾವರಣ, ಅದರ ಕಾಫಿ ಬೇರೆನೆ. ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಬಂದಾಗ ಜನರು ಬೇರೆನೆ ವಿಚಾರಗಳು, ಅವರ ಆಚಾರ ವಿಚಾರಗಳು ಬೇರೆ, ಅವರ ಭಾಷೆ ಕೂಡ ಕೆಲವೊಮ್ಮೆ ಬೇರೆ ಆಗ್ತದೆ. ಆಕ್ಸೆಂಟ್ ನೋಡಿ, ಅಂತ ಮನಸ್ಥಿತಿಯಲ್ಲಿ ರತಿನೊಟ್ಟಿಗೆ ಹೋಗ್ಬೇಕು. ಅಥವಾ ರತಿ ನೀಡಿದ್ರೆ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು. ಆಶ್ಚರ್ಯ ಅನ್ಸಲ್ವಾ? ದುರಂತ ಜಗತ್ತು ಯಾಕೆ ಹೀಗಿದೆ ಅಂತಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪೂರ್ವ ನಡೆಯೋದನ್ನ ಯಾವ ತಂತ್ರ ಸಮುದಾಯ ಆಗಲಿ, ಜಾತಿ ಧರ್ಮಗಳಾಗಲಿ, ನಾಲ್ಕು ಮನುಷ್ಯ. ಆದ್ರೆ ದೇವರು ನಿಮ್ಮಿಬ್ಬರಿಂದ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ. ಡಿಫ್ರೆನ್ಸಸ್ ಇಟ್ಕೊಂಡು ಒಂದು ಸೂರಿನ ಕಡೆ, ಒಂದು ರೂಫ್ ಕೆಳಗೆ ಒಂದು ಕುಟುಂಬವನ್ನ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ? ನಿಮ್ಮ ಜೀವನದಲ್ಲಿ ರತಿಗೆ ರೀಟ ಅತ್ಯಂತ ಬೆಸ್ಟ್ ಎವರ್ ಕಂಪಾನಿ ದೇವರಿಗೆ ಮುದ್ದೆ ಹಾಕಿದ್ದಾರೆ. ರೀಟನಿಗೆ ರತಿಯಿಂದ ಬೆಸ್ಟ್ ಕಂಪಾನಿ. ಇದು ನಿಮ್ಮ ನಂಬಿಕೆ ಆಗಿದೆ. ನೀವು ಆರಾಧನೆಗೆ ಬೆಸ್ಟ್ ಎವರ್ ಕಂಪಾನಿ ದಿಸ್ ವರ್ಡ್ ಯು ವಿಲ್ ಗೆಟ್. ಮತ್ತೆ ಮೂರನೇದಾಗಿ ಮತ್ತು ಬಹಳ ಪ್ರಾಮುಖ್ಯವಾಗಿ ಮತ್ತು ಕಡೆಯದಾಗಿ ನಾನು ಅದನ್ನು ಮಾತ್ರ ಮುಗಿಸಿ ಹೇಳುವ ಪ್ರಯತ್ನ ಮಾಡ್ತೇನೆ. God has made a unique covenant. ಈ ಬೈಬಲ್ ಅನ್ನು ಓದಿ ದೇವರು ತನ್ನ ಒಂದು ಒಡಂಬಡಿಕೆಗೋಸ್ಕರ ಎಷ್ಟು ಪ್ರಯಾಸ ಮಾಡ್ತಾರೆ ಅನ್ನೋದು ಹಾಕ್ತಾರೆ ಅಂತಂದ್ರೆ, ಪ್ರವಾದಿಗಳನ್ನು ಕಳಿಸ್ತಾರೆ, ಮೋಶೆ ಬರ್ತಾನೆ, ಅರಸರು ಬರ್ತಾರೆ, ಆಯ್ತಾ? ಅದೇ ಒಡಂಬಡಿಕೆ ಅದನ್ನ ನವೀಕರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಡಂಬಡಿಕೆ ಅಂತಂದ್ರೆ ನೀವು ನನ್ನ ಪ್ರಜೆಗಳಾಗಿರ್ಬೇಕು, ನಾನು ನಿಮ್ಮ ದೇವರಾಗಿರ್ತೇನೆ, ನನ್ನ ಕೆಲಸ ನಾನು ಮಾಡ್ತೇನೆ, ನೀವು ನನಗೆ ಇದ್ದೀರಾಗಿ. ಇದೇ ಒಡಂಬಡಿಕೆ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಒಡಂಬಡಿಕೆಯನ್ನು ಕಾಪಾಡೋದಕ್ಕೋಸ್ಕರ ತನ್ನ ಮಗನನ್ನು ಕಳಿಸ್ಕೊಡ್ತಾನೆ, ಶಿಲುಬೆಯ ಮೇಲೆ ಅವನನ್ನ ಸಮರ್ಪಣೆ ಮಾಡಿ ಸಾಯಿಸ್ತಾರೆ. ಆ ರಕ್ತದ ಮೂಲಕ ಮತ್ತೊಂದು ಒಡಂಬಡಿಕೆ ನಿರ್ಮಾಣ ಮಾಡಿದ್ದಾನೆ. ಆ ಒಡಂಬಡಿಕೆಯನ್ನ ಮುಂದುವರಿಸೋದಕ್ಕೋಸ್ಕರ ನಾವೆಲ್ಲರೂ ಪ್ರತಿ ಸಾರಿ ತಿಂಗಳಿಗೋ ಅಥವಾ ವಾರಕ್ಕೋ ಇಲ್ಲಿ ಬಂದು ನವೀಕರಿಸಿದ ಒಡಂಬಡಿಕೆ ಬಂದೆ ಅದನ್ನು ನವೀಕರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಅಂತ ಒಂದು ಒಡಂಬಡಿಕೆಯನ್ನು ನಿಮ್ಮೊಟ್ಟಿಗೆ ಮಾಡ್ಕೊಂಡಿದ್ದಾಗ ನೀವು ಪರಸ್ಪರ ವಚನ ಕೊಟ್ಟಿದ್ದೀರಿ, ಸಂತೋಷ, ಅದನ್ನು ಪರಿಪಾಲಿಸಿ. ಆದ್ರೆ ಇಬ್ಬರನ್ನ ಸೇರಿಸಿ ಅವನೊಂದು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಅದೇನಂತಂದ್ರೆ, ನೀವು ನಾನು ಸ್ಥಾಪಿಸಿದ ಕುಟುಂಬ, ನಾನು ನಿಮ್ಮ ಸಂಗಡ ಇರ್ತೇನೆ. ಈ ಪ್ರಾಮಿಸ್ ಆರಾಧನೆ ಮತ್ತೆ ನೋಡಿ, ಅದೆಲ್ಲ ಹಾಗೆ ಬರ್ತದೆ. ಭೂ ಮನಸ್ಸಿಂದ ಆಗಲಿ, ಅವಿವೇಕದಿಂದ ಯಾರು ಆಗಬಾರದು, ಇಂಥದ್ದು ಆಗ್ಬೇಕು, ದೇಶದ ಕಾನೂನು ಇರಬಹುದು ನಮ್ಗೆ. ಆದ್ರೆ ಬಹಳ ಪ್ರಾಮುಖ್ಯವಾಗಿ ದೇವರಿಗೆ ಇಷ್ಟಪಡ್ತಾ ಇದ್ದಾರೆ. ಯಾಕೆ ನಿಮ್ಮನ್ನು ಉಂಟು ಮಾಡ್ತಾ ಇದ್ದಾರೆ ಅನ್ನೋದು ಆರಾಧನೆ ಕ್ರಮದಲ್ಲಿ ಅಲ್ವಾ? ಒಂದು ಜನಾಂಗ ಮುಂದುವರಿಸಬೇಕು. ಈಗ
ಆತ ತನ್ನ ಸೃಷ್ಟಿ ಮುಂದುವರಿಸಬೇಕು. ಒಡಂಬಡಿಕೆ ಅದು. ನೀವು ನನ್ನವರಾಗಿರಬೇಕು ಸೃಷ್ಟಿಯಲ್ಲಿ. ನಿಮ್ಮ ಮೂಲಕ ನನ್ನೊಂದು ನಂಬಿಕೆಯ ಸಮುದಾಯ ಉಂಟಾಗಬೇಕು. ನಿಮ್ಮಿಬ್ಬರನ್ನ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ತಂದೆ ತಾಯಿಗಳ ಮಕ್ಕಳ ಒಡಂಬಡಿಕೆ ಭಾಗ ಅದು. ಸಣ್ಣ ವಿಷಯ ಅಲ್ಲ, ಅದು ಒಡಂಬಡಿಕೆ ಭಾಗ. ಪಾಠ ಸ್ಥಾಪನೆ ನಿಮ್ಮಿಬ್ಬರ ಗಂಡ ಹೆಂಡತಿಯರಾಗಿ ಸೇರಿಸಿದ ಮಾತ್ರ ದೇವರು ನಿಮ್ಮನ್ನ ಈಗ ಅಂತ ಸಮಾಜದೊಳಗೆ ತರ್ಕೊಂಡು ಹೋಗ್ತಾನೆ. ನಿಮ್ಮ ಮೂಲಕ ಮಕ್ಕಳನ್ನು ಉಂಟು ಮಾಡ್ತಾನೆ. ಆ ಮಕ್ಕಳು ಸಮಾಜಕ್ಕೆ ಬರ್ತಾರೆ, ಸೃಷ್ಟಿ ಬೆಳೆಯುತ್ತದೆ. ಒಡಂಬಡಿಕೆ ಸಣ್ಣದಲ್ಲ, ದೊಡ್ಡದು. ಒಂದು ದೊಡ್ಡ ಉದ್ದೇಶ ಇವಿಬ್ರು ಒಂದಾಗಿರುವಂಥದ್ದು. ಈಗ ಪಾಠ ಏನಂತಂದ್ರೆ ನೀವಿಬ್ರು ನನ್ನ ಕುಟುಂಬ, ನಾವು ನಿಮ್ಮ ಸಂಘ, ದೇವರ ಸಂಘ ಈ ಬಗ್ಗೆ ಒಡಂಬಡಿಕೆಯನ್ನ ಮುಂದಿನ ಬಗ್ಗೆ ಕಥೆ ಹೇಳ್ತಾರೆ. ಇಸ್ರಾಯೇಲ್ ಬರೀತಾರೆ, ದೇವರು ಜನ ಬರೀತಾರೆ, ಯಹೂದ್ಯ ಸಮುದಾಯ ಬರೀತಾರೆ, ಈ ಲೋಕ ಕೂಡ ಬರೀತಾರೆ. ಆದರೆ ದೇವರ ಒಡಂಬಡಿಕೆಯಲ್ಲಿ ಯಾವ ಹಿಂದೆ ಗಟ್ಟಿ ಹೇಳ್ತಾರೆ, ನನ್ನ ಮಗನ ಕೊಟ್ಟಿದ್ದೇನೆ, ಅವನ ಶಿರಬೆ ಮೇಲೆ ನಾನು ಪ್ರಾಣವನ್ನಾಗಿ ಸಮರ್ಪಣೆ ಮಾಡಿ ಅವನನ್ನು ಗುರುತಾಗಿಟ್ಟಿದ್ದೇನೆ. ಅದಕ್ಕೆ ಕ್ರೈಸ್ತ ಸಮುದಾಯ ಏನಾಗಿರ್ಬೇಕು? ಇಡೀ ಲೋಕಕ್ಕೆ ಒಡಂಬಡಿಕೆ ಗುರುತಾಗಿ ಬದುಕಬೇಕು. ದೇವರು ಲೋಕದ ಪಾಪದಿಂದ ಬಿಡುಗಡೆ ಮಾಡೋಕ್ಕೋಸ್ಕರ ನನ್ನ ಮಗನನ್ನು ಕೊಟ್ಟಿದ್ದಾರೆ. ಹೊಸದಾದ ಒಡಂಬಡಿಕೆ ಇವತ್ತಿಂದ ಪ್ರಾರಂಭ ಆಯ್ತಿದ್ದಾರೆ. ಬದ್ದಾಗಿರ್ತಾರೆ, ಈ ಬದ್ದಾಗಿ ಗಂಭೀರ ಮೊದಲು ಒಡಂಬಡಿಕೆ ಮಾಡಿ ಲೆಕ್ಕ ಹೇಳ್ತಾರೆ. ವಾಕ್ಯವಾದ ಕೊನೆಗೂ ಅವರಿಬ್ಬರು ಒಂದೇ ಶರೀರವಾಗಿರ್ತಾರೆ. ಶ್ರೀಗುರು ಬೆತ್ತಲೆ ಆಗಿದ್ರು ನಾಚಿಕೊಳ್ಳಿ. ಕೇಳಿ ಒಂದು ಸ್ವಲ್ಪ ಮುಜುಗರ ಅನಿಸ್ತದೆ ಆ ವಾಕ್ಯ. ಆದ್ರೆ ಇಬ್ರು ಕೂಡ ಎಷ್ಟು ಒಂದಾಗಿದ್ರು ಅಂತಂದ್ರೆ ಅವರಲ್ಲಿ ಯಾವುದೇ ಭೇದ ಇತ್ತು, ಯಾವುದೇ ಭೇದ. ದೇವರಿಗೆ ಇಂಥ ಒಡಂಬಡಿಕೆ ಮಾಡಿಕೊಂಡು ಹೊಸ ಸಮಾಜ ಕೊಡ್ತಾ ಇದ್ದಾರೆ. ಇಬ್ಬರು ಒಂದೇ ಆಗಬೇಕು. ಈ ಒಂದೇ ಆಗೋದ್ರ ಮೂಲಕ ಅವನ ಒಡಂಬಡಿಕೆ ಮುಂದುವರಿತಾರೆ. ಇಲ್ಲಾಂದ್ರೆ covenant will be breached. ಸಾಮಾನ್ಯವಾಗಿ ಕ್ರೈಸ್ತವ ರಿಜಿಸ್ಟರ್ ಪ್ರಕಾರ ನಾವು ನೋಡುವಾಗ ಕಾಂಟ್ರಾಕ್ಟ್ ರಿಜಿಸ್ಟ್ರಿ ಮಾಡುವಾಗ ಅದೊಂದು ಕಾಂಟ್ರಾಕ್ಟ್. ಆದರೆ ಆರಾಧನೆಗೆ ಬಂದಾಗ ನಾಳೆ ಕಾಂಟ್ರಾಕ್ಟ್ ದೇವರು ಕಾಂಟ್ರಾಕ್ಟ್ ಬಿದ್ದೋಗುತ್ತೆ. ಮಾತ್ರ ಯಾವುದು ಬಿದ್ದೋಗುತ್ತೆ? ರಿಜಿಸ್ಟರ್ ಪಾಲಿಗೆ ನಾಳೆ ದಿವಸ ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಹೇಳ್ಬೋದು, ಕೊಟ್ಟು ಹೋಗಿ ನನ್ಗೆ ಇಷ್ಟ ಇಲ್ಲ ಅಂತ. ಮ್ಯಾರೇಜ್ ಕ್ಯಾನ್ ಬಿ ಬ್ರೀಚ್ಡ್ ಬಟ್ ಕವನೆಂಟ್ ಕ್ಯಾನ್ ನಾಟ್. ಸೊ ಕಾಂಟ್ರಾಕ್ಟ್ ಕವನೆಂಟ್ ದೇವರು ಮತ್ತೊಂದು ಕವನೆಂಟ್ ಮಾಡ್ಕೊಂಡಿದ್ದ ಆದವರೆಗೆ ಹೋಗ್ತಾರೆ. ನೀವು ಪರಸ್ಪರ ಆತ್ಮಿಕವಾದ ಈ ಕುಟುಂಬ ಎನ್ನುವಂಥ ಕವನೆಂಟ್ನ ಬರಬೇಕು. ಮೂರು ವಿಷಯ ಕಾನ್ಸೆಪ್ಟ್ ಆಫ್ ಗಾಡ್ ಮ್ಯಾರೇಜ್. In marriage, the best companion, a spouse, a man, or a woman, they get in this word, the best companion, and everybody, best companion. No other best companion is okay. Adu, he has got a new covenant in marriage. Moon, ದೇವಾಲಯ ಕೈ ಕಾರ್ಯಕ್ರಮಗಳು ವಾಕ್ಯವಾದ ದೇವರನ್ನು ಆಶೀರ್ವದಿಸಿ ಪ್ರಾರ್ಥಿಸಿ. ಕರ್ತನೇ ನನ್ನನ್ನು ಕರುಣಿಸು, ಕರ್ತನೇ ನನ್ನನ್ನು ಕರುಣಿಸು. ಪ್ರಾರ್ಥನೆಗಳನ್ನ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧದಲ್ಲಿ ಹೆಸರುಗಳಲ್ಲಿ, ನಿನ್ನ ರಾಜ್ಯ ಬರಲಿ, ಚಿತ್ತವು ಪರಲೋಕ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರದ ದಯಪಾಲಿಸು, ಶೋಧನೆ ಸೇರಿಸದೆ ಕೇಳಿ ತಪ್ಪಿಸು. ರಾಜ್ಯವು ಬಲವು ಮತ್ತು ಸದಾಕಾಲದಲ್ಲಿ ಸ್ವಾಮಿ. ಆಮೆನ್. ಕರ್ತನೇ, ಈ ನಿನ್ನ ದಾಸದಾಸಿಯರನ್ನು ರಕ್ಷಿಸು. ನಿನ್ನ ಪರಿಶುದ್ಧ ನಿವಾಸದಿಂದ ಇವರಿಗೆ ಸಹಾಯ ಮಾಡು. ನೀನು ಇವರಿಗೆ ಬಲವಾದ ದುರ್ಗವಾಗಿರು. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಪ್ರಾರ್ಥನೆಯನ್ನು ತೋರಿಸೋಣ. ಸರ್ವಶಕ್ತನು ಶಾಶ್ವತನೂ ಆಗಿರುವ ತಮಗೆ ಮಾನವರಿಗೆ ದಾಂಪತ್ಯವನ್ನು ನೇಮಿಸಿಕೊಟ್ಟು ಅದನ್ನು ಆಶೀರ್ವದಿಸಿ ಪರಿಶುದ್ಧ ಲೇಖಾತನು ನೀನು. ಈಗ ಪತಿ ಪತ್ನಿಯಾಗಿ ಕೂಡಿಕೊಂಡಿರುವ ನಿನ್ನ ದಾಸರಾದ ರತಿನ್ ರಾಯ್ ಮತ್ತು ರೀಟಾ ಕುಮಾರಿ ಎಂಬಿವರನ್ನು ಆಶೀರ್ವದಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಇವರು ಒಬ್ಬರ ಭಾರನೊಬ್ಬರು ಹೊರತ ಪರಸ್ಪರ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾ
ತಮ್ಮ ಕುಟುಂಬದ ಕರ್ತವ್ಯಗಳಲ್ಲಿ ಸಹಕರಿಸಿ ಅವುಗಳನ್ನು ನೆರವೇರಿಸುತ್ತಾ ಹೋಗುವಂತಾಗಲಿ. ಹೀಗೆ ಇವರು ಪರಸ್ಪರ ಪ್ರೇಮದಲ್ಲಿ ಯಾವಾಗಲೂ ನೆಲೆಯಾಗಿದ್ದು ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವಂತೆ ಮಾಡಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕರ್ತನೇ, ಉದ್ಧಾರಕನಾದ ಯೇಸು ಕ್ರಿಸ್ತನೇ, ನಜರೇತಿನಲ್ಲಿ ಒಂದು ಕುಟುಂಬದ ಬಾಳಿನಲ್ಲಿ ನೀನು ಪಾಲುಗಾರನಂತೆಯಲ್ಲ, ಇಂತಹ ನೀನು ಈ ನಿನ್ನ ಸೇವಕರ ಈಗ ರಾಜನಂತೆಯೂ ಪ್ರಭುನಂತೆಯೂ ನಿನ್ನ ಆಳ್ವಿಕೆಯನ್ನು ನಡೆಸು. ಆಮೆನ್. ಸಭೆಯವರೇ, ಈ ಸಮಯದಲ್ಲಿ ನಾನು ಈ ಪ್ರಕಟಣೆಯನ್ನ ಮಾಡುವುದು ಅವಶ್ಯವಾದರೆ ಸೇವೆಯಲ್ಲಿರುವ ನಿಮ್ಮೆಲ್ಲರನ್ನು ನಾವು ವಂದಿಸ್ತೇನೆ. ವಿಶೇಷವಾಗಿ ಫ್ರಾಂಕ್ಲಿನ್ ಮತ್ತು ಅವರ ಕುಟುಂಬಸ್ಥರು ಇಂದು ಆರಾಧನೆಯಲ್ಲಿ ನಾವು ನಡೆಸುತ್ತಿರುವಂತ ಈ ಒಂದು ಆರಾಧನಾ ನಡೆಸುವಂತ ಒಂದು ಟೇಬಲ್ ಅನ್ನು ಮತ್ತು ಮಾನ್ಯ ಬಿಷಪ್ ಅವರು ಆಸೀನರಾಗುವಂತ ಬಿಷಪ್ ಚೇರಲು ಈ ಮದುವೆಯ ಉಡುಗೊರೆಯಾಗಿ ನಮ್ಮ ಸಭೆಗೆ ನೀಡಿರುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರುಗಳನ್ನ ಸಭೆಯಾಗಿ ಸಮಿತಿಯಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸಿ ಅವರನ್ನ ಗೌರವಿಸ್ತೇನೆ. ಇವುಗಳನ್ನ ದೇವರಾಸ್ತಕ್ಕೆ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿ ಉಪಯೋಗಿಸುವಾಗೋಣ. ನಾವು ಅದರ ಕ್ಷೇತ್ರಾಧ್ಯಕ್ಷರು ಮುಂದೆ ಬಂದು ಈ ಎರಡು ಪೀಠೋಪಕರಣಗಳಿಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯತನಗಳಿಗೂ ಮೂಲ ಕಾರಣವಾಗಿರುವ ದೇವರೇ, ಭೂಮಿಯು ಅದರ ಸಮಸ್ತವು ನಿನ್ನದೇ. ನೀವು ಕೊಟ್ಟದರಲ್ಲಿ ನಾವು ಕೊಟ್ಟಿದ್ದೇವೆ. ಪ್ರೀತಿಯುಳ್ಳ ಫ್ರಾಂಕ್ಲಿನ್ ಮತ್ತು ಅವರ ದಂಪತಿ ಮತ್ತು ಇಡೀ ಕುಟುಂಬ ನಿನ್ನ ಆಲಯದ ಉಪಯೋಗಕ್ಕಾಗಿ ಆರಾಧನೆಯಲ್ಲಿ ಬಳಸಲ್ಪಡುವಂಥ ಈ ಒಂದು ಮೇಜು ಮತ್ತು ಮಾನ್ಯ ಬಿಷಪ್ಪರು ಕುಳಿತುಕೊಳ್ಳುವಂಥ ಆ ಕುರ್ಚಿಯನ್ನ ತಂದೆಯ ಕುಮಾರನ ಪವಿತ್ರಾತ್ಮನಾಮದಲ್ಲಿ ನಾವು ಆಶೀರ್ವದಿಸಿದ್ದೇನೆ. ಮತ್ತು ಈ ಮೂಲಕ ಇಡೀ ಕುಟುಂಬಕ್ಕೆ ಬೇಕಾದಂತ ಎಲ್ಲ ರೀತಿಯ ಆಶ್ರಯ ಪಾಲಿಸಿ ಪಾಲಿಸು. ಕೇವಲ ಕೊಡುವುದರೊಟ್ಟಿಗೆ ಅವರ ಜೀವನವನ್ನ ನಾವು ಯಾವಾಗಲೂ ಕೂಡ ಕ್ರಿಸ್ತನ ಮಕ್ಕಳಾಗಿ ಬದುಕಿ ಕಾಣುತ್ತೇವೆ. ಬೇಕಾದ ಬಲ, ಶಕ್ತಿ, ಜ್ಞಾನ, ಪ್ರಾಣ, ಆರೋಗ್ಯ ಭಾಗ್ಯ ಪಾಲಿಸಿ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರೇರಣ ಬಾರಿಸಿ ಬಲಪಡಿಸಿ ನಡೆಸಬೇಕು. ತಂದೆ ಕುಮಾರ ಪವಿತ್ರಾತ್ಮನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೇವೆ ಸ್ವಾಮಿ. Now we stand together, a promise strong and true. Every step a path ordained that led my heart to you. God made you for me, a gift beyond compare, an answer to a prayer suspended in the air. Every smile and every touch, a purpose understood. He knew exactly where our souls forever stood. A love divinely planned, a bond that won't give way. He made you just for me, for this very day. In laughter, tears, through sunshine and through rain, His faithfulness sustains, easing every pain. Our sacred union, two souls becoming one, reflecting His great love till our race is run. God made you for me, a gift beyond compare, an answer to a prayer suspended in the air. Every smile and every touch, a purpose understood. He knew exactly where our souls forever stood. A love divinely planned, a bond that won't give way. He made you just for me, for this very day.
this very day. He made you just for me, for this very day. $500 miles, I had it all planned. Drove all day to ask your dad for your hand. I wrote it all out, I knew what I'd say. My heart, it was racing and my hands started to shake. But I took a deep breath and I said, I promise to love her with all that I have. I'll put nothing above her and won't turn my back. She's my everything, she's all I'll ever need, and she loves me at my worst. Sir, I give you my word, I promise to love her. The music plays and I'm all a mess as I watch you walking towards me in that pretty white dress. Do you take this woman to be your wife, to have and to hold for the rest of your life? Well, I took a deep breath and I said, I promise to love her with all that I have. I'll put nothing above her and won't turn my back. She's my everything, she's all I'll ever need, and she loves me at my worst. I'm giving my word, I promise to love her and keep her, want her and need her, make her my whole world. And when that day comes, I'll come undone when that doctor brings in that little girl. I promise to love her with all that I have. I'll put nothing above her, and I won't turn my back. She'll be my everything and all I'll ever need, my little angel on earth. Lord, I give you my word, I promise to love her. I give you my word, I promise to love her, and I won't turn my back. She'll be my everything and all I'll ever need, my little angel on earth. Lord, I give you my word, I promise to love her. I give you my word, I promise to love her. Before this moment, we walked separate ways, through lonely nights and hopeful searching days. Then God's own plan began to clearly show a love like ours designed to truly grow. Two hearts now joined by heaven's perfect tie, under His grace, just you and I. You and I, together we are one. A new beginning under God's bright sun.
perfect trust, where true love can abide. Oh, two hearts now joined by heaven's perfect tie, under His grace, just you and I. You and I, together we are one. A new beginning under God's bright sun. His love our anchor, strong and ever true. Forever walking, just me and you. This sacred promise, whispered to the Lord, our lives united, guided by His word. May every moment bring Him all the praise, as we build our future through all coming days. You and I, together we are one. A new beginning under God's bright sun. His love our anchor, strong and ever true. Forever walking, just me and you. Forever walking, just me and you.